ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಹಣ 11ನೇ ಕಂತು ಮತ್ತೆ 12ನೇ ಕಂತು ನಿಮ್ಮ ಅಕೌಂಟ್ಗೆ ಜಮಾ ಆಗಿಲ್ವಾ, ಏನಕ್ಕಾಗಿಲ್ಲ, ಇಷ್ಟೊಂದು ಡಿಲೇ ಏನಕ್ಕಾಗ್ತಿದೆ, ಇದೆಲ್ಲ ನಿಮ್ಮ ಕ್ವೆಶನ್ಸ್ ಆಗಿರುತ್ತೆ. ರೇಷನ್ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಯಾರಿಗೂ ಹೋಗಿಲ್ಲ. ಬೈ ಮಿಸ್ ಆಗಿ ಒಬ್ರು ಇಬ್ರಿಗೆ ಹೋಗಿರ್ಬೋದು. ಅವ್ರುಗಳು ಕೂಡ ಹೇಳಿದಾರೆ ನಮಗ್ ಬಂದಿದೆ ಅಂತ. ಇನ್ 99% ಜನಕ್ಕೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ರೇಷನ್ ಹಣ ಆಗಿರ್ಬೋದು ಹೋಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದು 12, 13, 14 ಇಷ್ಟರಲ್ಲಿ ನಾವು 2,000 ಜಮಾ ಮಾಡ್ತೀವಿ. 15 ನಂತರ ಇನ್ನು 2,000ನ ನಿಮ್ಮ ಖಾತೆಗೆ ಹಾಕ್ತಿವಿ ಅಂತ ಹೇಳಿದ್ರು. ಬೈ ಮಿಸ್ 15 ಒಳಗಡೆ ಏನಾದ್ರು 2,000 ರೂಪಾಯಿ ನಿಮ್ಮ ಖಾತೆಗೆ ಬಂದಿಲ್ಲ ಅಂತಂದ್ರೆ 15 ಕಳೆದ ನಂತರ 4,000ನ ನಿಮ್ಮ ಖಾತೆಗೆ ಹಾಕ್ತಿವಿ ಅಂತ ಹೇಳಿದ್ರು. ಬಟ್ ಇನ್ನೇನು 22, 23 ಆದ್ರೂ 1 ರೂಪಾಯಿ ಬಂದಿಲ್ಲ. ರೇಷನ್ ದುಡ್ಡು ಕೂಡ ಬಂದಿಲ್ಲ. ಇದ್ರ ಬಗ್ಗೆ ಎಲ್ರಿಗೂ ಕನ್ಫ್ಯೂಷನ್ ಇರುತ್ತೆ. ಏನು ನುಡಿದಂತೆ ನಡೆದ ಸರ್ಕಾರ ಹೀಗ ಮಾಡೋದು? ಸೊ ಚುನಾವಣೆ ಆಗೋವರೆಗೂ ಒಂಥರ ಇದ್ರು, ಅಡ್ವಾನ್ಸ್ ಆಗಿನೇ ಪೇ ಮಾಡ್ತಾ ಇದ್ರು. ಬಟ್ ಚುನಾವಣೆ ಆದ್ಮೇಲೆ ಏನಕ್ಕೆ ಹಿಂಗ್ ಮಾಡ್ತಾರೆ? ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ದುಡ್ಡು ಅಂತ ಹೇಳ್ಬಿಟ್ಟು ಇನ್ನ 1 ವರ್ಷನೇ ನೆಟ್ಟಗಾಗಿಲ್ಲ, ಅಷ್ಟು ಬೇಗ ಈ ತರ ಮಾಡ್ತಿದಾರಲ್ಲ ಅಂತ ನಿಮ್ಗೂ ಕೂಡ ಒಂದ್ ಕಡೆ ಅನ್ನಿಸ್ತಾ ಇರುತ್ತೆ. ಸೊ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರೆಸ್ ಅವ್ರ ಜೊತೆ ಹೇಳಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ಮಾತಾಡಿಲ್ಲ. ಎಲ್ಲಿ ನಷ್ಟಗಳೆಲ್ಲ ಆಗಿದೆ, ಮಳೆಯಿಂದ ಬೆಳೆ ನಾಶ ಆಗಿರ್ಬೋದು, ಮನೆಗಳೆಲ್ಲ ಹೊಚ್ಕೊಂಡು ಹೋಗಿರೋದಾಗಿರ್ಬೋದು, ಆ ವಿಸಿಟಿಂಗ್ಗೆ ಹೋಗಿರೋಂಥ ಸಂದರ್ಭದಲ್ಲಿ ಪ್ರೆಸ್ನವರು ಕೇಳಿದ್ದಾರೆ, ಎಲ್ಲಿ ಮೇಡಮ್ ಗೃಹಲಕ್ಷ್ಮಿ ಹಣ ಇನ್ನು ಹಾಕಿಲ್ಲ, ಎಲ್ಲರೂ ಕೇಳ್ತಿದ್ದಾರೆ ಅಂತ ಅಂದಾಗ ಅವ್ರು ಹೇಳಿರೋದು, ನಾಳೆ 100% ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ ಹೋಗಿ ಸೇರುತ್ತೆ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಸೊ ನಾಳೆ 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 ಅನ್ನೋದು ಎಷ್ಟು ನಾಳೆ ಆಯ್ತು? ವಾರ, 15 ದಿನ, ತಿಂಗಳು ಆಗಕ್ಕೆ ಬಂತು. ಇನ್ನ 2 ತಿಂಗಳದು ಹಣ ಕೈಗೆ ಬಂದು ಸೇರಿಲ್ಲ. ಅದೇ ಒಂಥರ ಏನೋ ಅನ್ನಿಸ್ತಾ ಇರುತ್ತೆ. ಬಟ್ ನಾಳೆ ಅಷ್ಟರಲ್ಲಿ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇದು ನಿಜನಾ ಸುಳ್ಳ ಅಂತ ಗೊತ್ತಿಲ್ಲ, ಬಟ್ ಪ್ರೆಸ್ ಅವ್ರ ಹತ್ರ ಹಂಗೆ ಹೇಳಿದ್ದಾರೆ ಅವರು. ನೋಡೋಣ, ಕಾದು ನೋಡಿ. ಕನ್ಫ್ಯೂಷನ್ ಆಗ್ಬೇಡಿ, ನಮಗ್ ಮಾತ್ರ ಬಂದಿಲ್ವೇನೋ, ಏನ್ ಅಪ್ಲೈ ಮಾಡ್ಬೇಕು, ಅಲ್ಲಿ ಚೆಕ್ ಮಾಡ್ಬೇಕು, ಇಲ್ಲಿ ಚೆಕ್ ಮಾಡ್ಬೇಕಂತ. ಬಂದ್ರೆ ಎಲ್ಲಾರ್ಗು ಬರುತ್ತೆ, ಬಂದಿಲ್ಲ ಅಂತಂದ್ರೆ ಯಾರಿಗೂ ಬಂದಿಲ್ಲ. ಸೊ ಒಂದಷ್ಟು ಜನ ಬಂದಿದೆ ಅಂತಿದ್ದಾರೆ. ಅದು ನಿಜನಾ ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ವೆಯ್ಟ್ ಮಾಡಿ. ಅವರನ್ನೇ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ನಾವು ವೆಯ್ಟ್ ಮಾಡಬೇಕು ಅಷ್ಟೇ, ಕಾದು ನೋಡಬೇಕು. ಇವಾಗ 2 ಕಂತು ಹಣ ಬಾಕಿ ಇದೆ. ಮುಂದಿನ ತಿಂಗಳು ಹೋದ್ರೆ 3 ಕಂತಿನ ಹಣ ಬಾಕಿ ಇರುತ್ತೆ. ಎಲ್ಲ ಒಟ್ಟಿಗೆ ಹಾಕ್ತಾರಾ, ಇಲ್ಲ ತಿಂಗಳಿಗೆ 1 ಕಂತು ಅನ್ನಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರ, ಅದನ್ನು ಗೊತ್ತಿಲ್ಲ. ಸೊ ಇವಾಗ ಬಂದಿರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಆಗ್ತೀವಿ, ವೆಯ್ಟ್ ಮಾಡಿ. ನಾಳೆ ಅಷ್ಟರಲ್ಲಿ ಖಂಡಿತವಾಗ್ಲೂ ಆಗ್ತೀವಿ ಅನ್ನೋ ಮಾಹಿತಿ ಬಂದಿದೆ. ನೀವು ಕಾದ್ ನೋಡಿ, ನಾನು ಕಾದ್ ನೋಡ್ತೀನಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.